ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇನ್ನು ದರ್ಶನ್ ಅವರಿಗೆ, ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಮಧ್ಯಂತರ ಜಾಮೀನು ಸಿಗತ್ತಾ ಅಥವಾ ಯಾಕೆ ನಿರಾಕರಿಸಿದ್ದಾರೆ ಹೈಕೋರ್ಟ್ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಬನ್ನಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಖ್ಯಾತ ವಕೀಲರಾದಂತಹ ವಿ ಮಂಜುನಾಥ್ ಸರ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಾ ಒಂದಷ್ಟು ಮಾತುಕತೆನ ಮಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ಹೇಗಿದ್ದೀರಾ ಸರ್? ಈಗ ವಿನಯ್ ಕುಲಕರ್ಣಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ, ಅದರಲ್ಲೂ ಜೀವಾವಧಿ ಶಿಕ್ಷೆ ಆದಮೇಲೆ. ಸೊ ಇವಾಗ ಸಾಕಷ್ಟು ಜನರ ಪ್ರಶ್ನೆ ಏನಪ್ಪ ಅಂದರೆ, ಪ್ರಜ್ವಲ್ ರೇವಣ್ಣ ಅವ್ರಿಗೂ ಸಿಗುತ್ತಾ ಮುಂದೆ ಏನಾದರೂ ಬೇಲ್ ಅಪ್ಲೈ ಮಾಡಿದ್ರೆ ಅಂತ. ನೋಡಿ, ಈಗ ಕೆಲವು ದಿನಗಳಿಂದ ಕ್ರಿಮಿನಲ್ ಪ್ರಕರಣಗಳು, ಜಾಮೀನು, ನ್ಯಾಯಾಲಯ, ತೀರ್ಪು, ಈ ವಿಚಾರಗಳು ಜನರ ಗಮನವನ್ನು ತುಂಬ ಸೆಳೀತಾ ಇದೆ. ಯಾಕೆಂದರೆ ಒಂದಾದ ಮೇಲೆ ಒಂದು ಪ್ರಕರಣಗಳು ದಾಖಲಾಗ್ತಾ ಇದೆ, ಒಂದಾದ ಮೇಲೆ ಒಂದು ಪ್ರಕರಣಗಳಲ್ಲಿ ಫಲಿತಾಂಶಗಳು ಬರ್ತಾ ಇದೆ, ಒಂದಾದ ಮೇಲೆ ಒಂದೊಂದು ಆ ರೀತಿಯ ಆದೇಶಗಳಾಗ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನೀವು ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ, ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಏನಾಗಬಹುದು ಅಂತ. ನೋಡಿ, ಇತ್ತೀಚಿನ ಈ ಬೆಳವಣಿಗೆಯನ್ನು ನೋಡಿದಾಗ ನಮಗೆ ಕಣ್ಣಿಗೆ ಕಾಣಿಸುವಂತಹದ್ದು ಮೂರು ಪ್ರಕರಣಗಳ ಬಗ್ಗೆ ನಮ್ಮಲ್ಲಿ ಕುತೂಹಲ ಉಂಟಾಗಿದೆ. ಒಂದು ಇತ್ತೀಚಿನದ ನಿನ್ನೆ ಮೊನ್ನೆಯ ಪ್ರಕರಣವಾದಂಥ ವಿನಯ್ ಕುಲಕರ್ಣಿಯವರ ಪ್ರಕರಣ. ವಿನಯ್ ಕುಲಕರ್ಣಿಯವರಿಗೆ ಜೀವಾವಧಿ ಶಿಕ್ಷೆಯಾಗಿರುತ್ತೆ. ಕೊಲೆ ಕೇಸ್ನಲ್ಲಿ ಅವರು ಆರೋಪಿ ನಂಬರ್ 17 ಆಗಿರ್ತಾರೆ. ಆನಂತರ ಕೊಲೆಯ ಕೇಸಿನಲ್ಲಿ ಶಿಕ್ಷೆಯಾದರೆ ನೇರವಾಗಿ ನ್ಯಾಯಾಲಯದಿಂದ ಜೈಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಅದೇ ರೀತಿ ಬಿಟ್ಟಾಯಿತು. ಆದರೆ ಅವರಿಗೆ ಜಾಮೀನು ಸಿಕ್ಕಿದೆ, ಮತ್ತು ಅವರ ವಿರುದ್ಧ ಏನು ತೀರ್ಪು ಆಗಿತ್ತು, ಬಂಧನದ ತೀರ್ಪು ಅಥವಾ ಶಿಕ್ಷಾ ತೀರ್ಪು ಆಗಿತ್ತು, ಅದಕ್ಕೆ ತಡೆಯಾಜ್ಞೆಯನ್ನು ಸಹ ಕೊಡಲಾಗಿದೆ. ಅಂದರೆ ಇವತ್ತಿನ ಮಟ್ಟಿಗೆ ಮಧ್ಯಂತರ ಆದೇಶದ ಪ್ರಕಾರ ಅವರು ಸದ್ಯಕ್ಕೆ ನಿರ್ದೋಷಿ ಎನ್ನುವಂತೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಇನ್ನು ಎರಡನೇ ವಿಚಾರ ತಾವು ಕೇಳಿದ್ದು ಅಂದರೆ, ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಪ್ರಶ್ನೆ ಬಂತು. ಅವರಿಗೂ ಸಹ ನ್ಯಾಯಾಲಯದಲ್ಲಿ ಶಿಕ್ಷೆಯಾಗಿತ್ತು. ಅವರೂ ಸಹ ವಿನಯ್ ಕುಲಕರ್ಣಿಯವರ ರೀತಿಯಲ್ಲೇ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಅವರಿಗೆ ಜಾಮೀನನ್ನು ಕೊಡಲಿಲ್ಲ, ಶಿಕ್ಷೆಯನ್ನು ತಡೆ ಹಿಡಿಯಲಿಲ್ಲ. ಇದು ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ, ಶ್ರೀಮಾನ್ ದರ್ಶನ್ ಅವರ ವಿಚಾರ ಬಂದಾಗ, ನಾನು ಹೇಳಿದ ಈ ಎರಡು ಪ್ರಕರಣಗಳಲ್ಲಿ ಏನಾಗಿದೆ, ವಿನಯ್ ಕುಲಕರ್ಣಿಯವರು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಈಗಾಗಲೇ ಶಿಕ್ಷೆಯಾಗಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿಕೊಂಡು ನ್ಯಾಯಾಲಯಗಳಲ್ಲಿ ತಮ್ಮ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಆದರೆ ತಾವು ಕೇಳ್ಬೋದು, ದರ್ಶನ್ ಅವರ ಕೇಸ್ನಲ್ಲಿ ಯಾವುದೇ ತೀರ್ಪು ಇನ್ನೂ ಬಂದಿಲ್ಲ. ಇನ್ನೂ ಪ್ರಕರಣ ನ್ಯಾಯಾಲಯದಲ್ಲಿ ತನಿಖೆಯ ಹಂತದಲ್ಲಿದೆ. ಅಂದರೆ ಶಿಕ್ಷೆ ಆಗಿರುವವರಿಗೆ ಜಾಮೀನು ಸಿಗುತ್ತೆ, ಶಿಕ್ಷೆ ಆಗಿರುವವರಿಗೆ ತಡೆಯಾಜ್ಞೆ ಸಿಗುತ್ತೆ ಒಬ್ಬರಿಗೆ, ಇನ್ನೊಬ್ಬರಿಗೆ ಶಿಕ್ಷೆ ಆಗಿದ್ದೇ ತಡೆಯಾಜ್ಞೆ ಸಿಗೋದಿಲ್ಲ, ಇನ್ನೊಬ್ಬರಿಗೆ ಶಿಕ್ಷೆ ಆಗೇ ಇಲ್ಲ, ಯಾವುದು ತನಿಖೆಯಲ್ಲಿದೆ. ಯಾಕೆ ಹೀಗೆ? ಇದನ್ನು ಹೇಗಂತ ಅರ್ಥೈಸಬೇಕು ಅಂತ ಈ ಪ್ರಶ್ನೆಯನ್ನು ತುಂಬ ಜನ ಕೇಳ್ತಾರೆ. ಅದು ಹೇಗೆ ಸಾಧ್ಯ ಆಯಿತು? ಅವರು ರಾಜಕಾರಣಿ, ಅದಕ್ಕೋಸ್ಕರ ಏನಾದರೂ ಅವ್ರಿಗೆ ಜಾಮೀನು ಸಿಗ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಒಂದು ಸತ್ಯ ಏನಪ್ಪ ಅಂದರೆ, ಅದು ನಿಜ ಅಲ್ಲ. ನ್ಯಾಯಾಲಯದಲ್ಲಿ ಈ ಜಾಮೀನುಗಳನ್ನು, ತಡೆಯಾಜ್ಞೆಯನ್ನು ಪರಿಗಣಿಸುವುದೇ ರೀತಿಯೇ ಬೇರೆ, ಕಾನೂನು ಅದನ್ನು ನೋಡುವಂತಹ ದೃಷ್ಟಿಕೋನ ಬೇರೆ. ಅವುಗಳ ಆಧಾರದ ಮೇಲೆ ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿಗಳು ತೀರ್ಪನ್ನು ಕೊಡ್ತಾರೆ. ಯಾವುದೇ ಒಂದು ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ತಡೆಯಾಜ್ಞೆಯನ್ನು ನೀಡಬಹುದೇ ಅಥವಾ ಈ ಪ್ರಕರಣದಲ್ಲಿ ನಾವು ಜಾಮೀನನ್ನು ಕೊಡಬಹುದೇ ಅನ್ನುವಂಥದ್ದನ್ನು ನ್ಯಾಯಾಲಯ ಅತ್ಯಂತ ಸೂಕ್ಷ್ಮ
ಕಣ್ಣುಗಳಿಂದ ನೋಡುತ್ತೆ. ನೋಡಿ ನಂತರ ಒಂದು ನಿರ್ಧಾರಕ್ಕೆ ಬರುತ್ತೆ. ಈಗ ಮೊದಲನೇದಾಗಿ ವಿನಯ್ ಕುಲಕರ್ಣಿಯವರ ಪ್ರಕರಣವನ್ನು ತೆಗೆದುಕೊಳ್ಳೋಣ. ನಾವು ವಿನಯ್ ಕುಲಕರ್ಣಿಯವರ ಪ್ರಕರಣವನ್ನು ತೆಗೆದುಕೊಂಡಾಗ ಎಲ್ಲ ಪ್ರಕರಣ ತನಿಖೆಯಾಗಿ ಶಿಕ್ಷೆಯಾಗಿತ್ತು. ಆದರೆ ನೋಡಿ, ವಿನಯ್ ಕುಲಕರ್ಣಿಯವರ ಪ್ರಕರಣದ ಹಿನ್ನೆಲೆಯನ್ನು ನೋಡಿದಾಗ 2016ರಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. ಆಗ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯವರೇ ತನಿಖೆ ಮಾಡ್ತಾರೆ. ಬೇರೆ ಎಲ್ಲ ಪೊಲೀಸ್ನವ್ರ ಥರ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯವರೇ ತನಿಖೆಯನ್ನು ಮಾಡಿ 302 ಏನು ಮರ್ಡರ್ ಕೇಸ್ ಇದೆ ಅದನ್ನು ರಿಜಿಸ್ಟರ್ ಮಾಡಿರ್ತಾರೆ. ಅದರಲ್ಲಿ ತನಿಖೆಯನ್ನು ಮಾಡಿರ್ತಾರೆ. ಅಲ್ಲಿ ಸುಮಾರು 7 ಜನ ಸಾಕ್ಷಿಗಳ ವಿಚಾರಣೆಯನ್ನು ನಡೆದಿರುತ್ತೆ. ಪ್ರಕರಣದಲ್ಲಿ 7 ಜನದಲ್ಲಿ 6 ಜನ ಯಾರನ್ನು ಪ್ರಾಸಿಕ್ಯೂಷನ್ ವಿಟ್ನೆಸ್ ಪೊಲೀಸಿನವರು ಈ ಕೇಸಿಗೆ ಮಹತ್ವವಾದ ಸಾಕ್ಷಿ ಅಂತೇಳಿ ಕರ್ಕೊಂಬಂದಿದ್ರು, ಅವರು ಯಾರೂ ಸಹ ಪೊಲೀಸಿನವರ ಪರವಾಗಿ ಸಾಕ್ಷಿಯನ್ನು ಹೇಳಿರೋದಿಲ್ಲ. ನಾವು ಅಂಥವ್ರನ್ನ ಹಾಸ್ಟೈಲ್ ವಿಟ್ನೆಸ್ ಅಂತೀವಿ. ಅದು ಆಗಿರೋ ಹಾಗೆ ಕಾಣುತ್ತೆ. ಆನಂತರ 2020ರಲ್ಲಿ ಈ ಪ್ರಕರಣವನ್ನು ಅಂದಿನ ಮುಖ್ಯಮಂತ್ರಿಗಳು CBI ತನಿಖೆಗೆ ಒಳಪಡಿಸ್ತಾರೆ. CBI ತನಿಖೆಗೆ ಹಸ್ತಾಂತರ ಆಗುತ್ತೆ. ನಮ್ಮ ಕರ್ನಾಟಕದ ಪೊಲೀಸಿನವರ ಕೈಯಿಂದ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರಿಗೆ ಇದು ಕೇಸು ವಿಚಾರಣೆಗೋಸ್ಕರ ಟ್ರಾನ್ಸ್ಫರ್ ಆಗುತ್ತೆ. ಅದಾದ ಮೇಲೆ ಅನೇಕ ಸಾಕ್ಷಿಗಳನ್ನೆಲ್ಲ ವಿಚಾರಣೆ ಮಾಡಿ ಕೊನೆಗೆ ಸೆಷನ್ಸ್ ನ್ಯಾಯಾಲಯ ವಿನಯ್ ಕುಲಕರ್ಣಿಯವರನ್ನು ತಪ್ಪಿತಸ್ಥರು ಅಂತ ಪರಿಗಣಿಸಿ ಶಿಕ್ಷೆಯನ್ನು ಕೊಡುತ್ತೆ. ಅವ್ರ ಜೊತೆ ಬೇರೆಯವ್ರಿಗೂ ಸಹ ಶಿಕ್ಷೆಯನ್ನು ಕೊಡುತ್ತೆ. ಹಾಗಾದರೆ ಶಿಕ್ಷೆಯನ್ನು ಕೊಟ್ಟ ಮೇಲೆ ಅವರು ತಪ್ಪಿತಸ್ಥರಾಗಲಿಲ್ವೇ ಅನ್ನುವಂಥ ಒಂದು ಪ್ರಶ್ನೆ ನೀವು ಕೇಳ್ತೀರಿ. ಆದರೆ ಒಂದು ನ್ಯಾಯಾಲಯದಲ್ಲಿ, ಮೊದಲನೆಯ ನ್ಯಾಯಾಲಯದಲ್ಲಿ ಒಬ್ಬ ಮನುಷ್ಯನನ್ನು ತಪ್ಪಿತಸ್ಥ ಅಂತ ಆಗಲಿ ನಿರಪರಾಧಿ ಅಂತ ಆಗಲಿ ನ್ಯಾಯಾಲಯ ತೀರ್ಮಾನ ಮಾಡಿದ್ರೆ ಈ ನ್ಯಾಯಾಂಗ ಪ್ರಕ್ರಿಯೆ ಏನಿದೆ ಅದು ಅಲ್ಲಿಗೆ ಮುಗಿಯೋದಿಲ್ಲ, ಅದು ಮುಂದುವರಿಯುತ್ತೆ. ಯಾವ ವ್ಯಕ್ತಿಗೆ ನ್ಯಾಯಾಲಯದ ತೀರ್ಪು ವಿರುದ್ಧವಾಗಿದೆಯೋ ಅವರು ಮೇಲ್ಮನವಿಯನ್ನು ಸಲ್ಲಿಸುವ ಎಲ್ಲ ಹಕ್ಕು ನಮ್ಮ ದೇಶದ ಸಂವಿಧಾನದಲ್ಲಿದೆ. ಹಾಗೆ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಮೇಲ್ಮನವಿಯಲ್ಲಿ ಕುಳಿತುಕೊಂಡಂತಹ ನ್ಯಾಯಮೂರ್ತಿಗಳು ಈ ಕೇಸನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಮಾಡಿದಾಗ ಎಲ್ಲೋ ಒಂದು ಕಡೆ ಅವರಿಗೆ ಕೆಳಗಿನ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ಬಗ್ಗೆ ಸಂಪೂರ್ಣವಾಗಿ ಸಮಾಧಾನ ಇಲ್ಲದೇ ಇರಬಹುದು. ಆಮೇಲೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಮಧ್ಯಂತರ ಆದೇಶ ಬಂದಾಕ್ಷಣಕ್ಕೆ ದಯವಿಟ್ಟು ಯಾರೂ ತಪ್ಪಾಗಿ ಭಾವಿಸಬಾರ್ದು. ಯಾರೋ ಒಬ್ಬ ವ್ಯಕ್ತಿಗೆ ಜಾಮೀನು ಸಿಕ್ತು ಅಥವಾ ಅವನಿಗಾಗಿರುವಂಥ ಶಿಕ್ಷೆಗೆ ತಡೆಯಾಜ್ಞೆ ಸಿಕ್ತು ಅಂದರೆ ಅದು ಕೇಸೇ ಮುಗಿದೋಯ್ತು ಅಂತ ಭಾವಿಸ್ಕೋಬಾರ್ದು. ಆತನನ್ನು ನಿರಪರಾಧಿ ಅಂತ ನ್ಯಾಯಾಲಯ ಪರಿಗಣಿಸಿದೆ ಅಂತ ಅಂದ್ಕೋಬಾರ್ದು. ಅದು ಕೇವಲ ಒಂದು ಮಧ್ಯಂತರ ಆದೇಶ. ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಯಾವ ವ್ಯಕ್ತಿಗೆ ಜಾಮೀನು ಸಿಕ್ಕಿದೆಯೋ ಆ ವ್ಯಕ್ತಿಯನ್ನು ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥ ಅಂತ ತೀರ್ಮಾನ ಆಗ್ಬೋದು. ಅಥವಾ ಯಾವ ವ್ಯಕ್ತಿಗೆ ಜಾಮೀನು ಸಿಕ್ಕಿರೋದಿಲ್ವೋ ಆ ವ್ಯಕ್ತಿಯನ್ನು ಮುಂದಿನ ದಿನಗಳಲ್ಲಿ ನಿರಪರಾಧಿ ಅಂತಲೂ ನ್ಯಾಯಾಲಯ ಪರಿಗಣಿಸ್ಬೋದು. ಅದು ಮುಂದಿನ ಸಂಪೂರ್ಣ ವಿಚಾರಣೆ ಮುಗಿದ ನಂತರ ಬರುವಂಥ ತೀರ್ಪು. ಹಾಗಾಗಿ ಈಗಲೇ ತಕ್ಷಣವೇ ನಿರಪರಾಧಿನೇ ಅಪರಾಧಿನೇ ಅನ್ನುವಂಥ ತೀರ್ಮಾನಕ್ಕೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನೀವು ಕೇಳಿದ್ರೆ ಯಾಕೆ ತಡೆಯಾಜ್ಞೆಯನ್ನು ಕೊಟ್ಟರು, ಯಾಕೆ ಜಾಮೀನನ್ನು ಕೊಟ್ಟರು ಅಂದಾಗ ನ್ಯಾಯಮೂರ್ತಿಗಳಾದಂಥವರಿಗೆ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನೆಲ್ಲ ಒಮ್ಮೆ ನೋಡಿದಾಗ ಇದರಲ್ಲಿ ಒಂದು ಮಧ್ಯಂತರ ಆದೇಶವನ್ನು ಕೊಡೋದು ತಪ್ಪೇನಿಲ್ಲ, ನೋಡೋಣ ಕೇಸು ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತೆ ನೋಡೋಣ ನಾವು ಅನ್ನುವಂಥದ್ದು ಇರ್ಬೋದು.
ಮತ್ತು ಈ ಜಾಮೀನನ್ನು ಕೊಡೋದಾಗಲಿ ತಡೆಯಾಜ್ಞೆಯನ್ನು ಕೊಡುವುದಾಗಲಿ ಅದು ಸಂಪೂರ್ಣವಾಗಿ ನಮ್ಮ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಅದು ನ್ಯಾಯಾಧೀಶರ ಇರಾದೆಗೆ ಬಿಟ್ಟಿದ್ದು. ನಾವು ಅದನ್ನು ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಜಡ್ಜಸ್ ಅಂತ ಹೇಳ್ತೀವಿ. ಅವರ ಇಚ್ಛೆಗೆ ತಕ್ಕಂತೆ ಒಬ್ಬರಿಗೆ ಒಂದು ಪ್ರಕರಣದಲ್ಲಿ ಜಾಮೀನನ್ನು ಕೊಡೋಣ ಅಂತ ಅನಿಸಿದ್ರೆ ಇನ್ನೊಬ್ಬರಿಗೆ ಕೊಡಬಾರ್ದು ಅಂತ ಅನ್ನಿಸ್ಬೋದು. ಹಾಗೆ ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದಂಥದ್ದು. ಆದರೆ ಸಂಪೂರ್ಣವಾಗಿ ವಿನಯ್ ಕುಲಕರ್ಣಿಯವರ ಕೇಸನ್ನು ನೋಡಿದಾಗ ಅವರಿಗೆ ಎಲ್ಲೋ ಸಂಪೂರ್ಣವಾಗಿ ಸಾಕ್ಷಿಗಳ ಕೊರತೆ ಇದೆ ಅಂತ ಅನಿಸಿರ್ಬೋದು. ಅಥವಾ ವಿನಯ್ ಕುಲಕರ್ಣಿಯವರು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಜನರ ಪ್ರತಿನಿಧಿ. ಇವತ್ತು ಆ ಕ್ಷೇತ್ರದ ಜನಕ್ಕೆ ಪ್ರತಿನಿಧಿ ಇಲ್ಲ. ಅವರ ಪ್ರತಿನಿಧಿ ಇಲ್ಲಿ ಇಲ್ಲ, ಅವ್ರ ಜೊತೇಲಿ ಇಲ್ಲ. ಯಾರು ಕೇಳ್ತಾರೆ ಅವ್ರ ಸಮಸ್ಯೆಗಳನ್ನು? ಅವ್ರ ಸಮಸ್ಯೆಗಳನ್ನ ಒಬ್ಬರು ಕೇಳಬೇಕಲ್ಲ. ಅವರ ಜನರ ಪ್ರತಿನಿಧಿನೇ ಇವತ್ತು ಜೈಲಲ್ಲಿದ್ದಾರಲ್ಲ. ಹಾಗಾಗಿ ಅವರನ್ನು ಬಿಡೋದರಿಂದ, ಜಾಮೀನಿನ ಮೇಲೆ ಹೊರಗಡೆ ಬಿಡೋದರಿಂದ ಯಾವ ತೊಂದರೆಯೂ ಇಲ್ಲ. ಮತ್ತು ಪ್ರಕರಣ ಮುಗಿದು ಹೋಗಿರೋದ್ರಿಂದ, ಮುಗಿದು ತೀರ್ಪು ಬಂದಿರೋದ್ರಿಂದ ಇನ್ನು ಯಾವುದೇ ಸಾಕ್ಷಿ ವಿಚಾರಣೆ ನಡೆಯಲ್ಲ. ಅದರಲ್ಲಿ ಇನ್ನು ಕೆಳಗಿನ ನ್ಯಾಯಾಲಯದ ತೀರ್ಪು ಸರಿಯೇ ತಪ್ಪೇ ಅನ್ನೋದನ್ನಷ್ಟೇ ತೀರ್ಮಾನ ಮಾಡೋದು. ಹಾಗಾಗಿ ಯಾವುದೇ ಸಾಕ್ಷ್ಯನಾಶ ಸಾಧ್ಯ ಇಲ್ಲ. ಸಾಕ್ಷ್ಯನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಆಚೆ ಬಿಟ್ಟರೆ ಎಷ್ಟೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇರ್ಬೋದು ವ್ಯಕ್ತಿ, ಆದರೆ ಏನು ಮಾಡುವಂಥದ್ದೇನೂ ಇಲ್ಲ. ಈಗಾಗಲೇ ಎಲ್ಲ ಸಾಕ್ಷ್ಯಗಳು ನ್ಯಾಯಾಲಯದ ದಾಖಲೆಗಳಲ್ಲಿ ದಾಖಲಾಗಿ ಹೋಗಿದೆ, ಆಲ್ರೆಡಿ ರಿಜಿಸ್ಟರ್ಡ್. ಅದನ್ನು ಬದಲಾಯಿಸೋಕ್ಕಾಗಲ್ಲ. ಯಾರ ಹೇಳಿಕೆಯನ್ನು ಈಗ ಬದಲಾಯಿಸೋಕ್ಕಾಗಲ್ಲ. ಅದಾಗಲೇ ದಾಖಲೆಗಳಲ್ಲಿ ಸೇರಿ ಹೋಗಿದೆ. ಆದ್ದರಿಂದ ಇಂತಹ ಪ್ರಕರಣದಲ್ಲಿ ಒಂದು ಜಾಮೀನನ್ನು ಕೊಡೋದರಿಂದ ಯಾವ ತಪ್ಪು ಆಗೋದಿಲ್ಲ.